ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮೈಸೂರಿನ ಜಯನಗರದಲ್ಲಿರುವ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಮೈಸೂರಿನ ಜಯನಗರದಲ್ಲಿರುವ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಮಳಲವಾಡಿ ಕೆರೆಯ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ್ನು ಭೂಗಳ್ಳರು ಕಬಳಿಸಲು ಮುಂದಾಗಿದ್ದಾರೆ ಎಂದು ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಅಭಿವೃದ್ಧಿ ಸಮಿತಿಯು ಭಾನುವಾರ ಉದ್ಯಾನವನದ ಮುಂಭಾಗ ಪ್ರತಿಭಟನೆ ನಡೆಸಿತು. ಉದ್ಯಾನವನದ ಸ್ಥಳವನ್ನು ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ತಾಲೂಕು ಕಚೇರಿ ತೆರೆಯುವ ಚಿಂತನೆ ನಡೆಸಿ ನಂತರ ಅರಣ್ಯ ಪ್ರದೇಶವೆಂದು ಘೋಷಿಸಿದರು. ಇಲಾಖೆಗೂ ಕೂಡ ಹಸ್ತಾಂತರಿಸಲಾಯಿತು. ಸುಮಾರು 33 ಎಕರೆ ಸ್ಥಳವನ್ನು ಅರಣ್ಯ ಇಲಾಖೆಯು ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ್ನು ನಿರ್ಮಿಸಿ ಎಂದರು. ಉದ್ಯಾನವನ ನಿರ್ಮಾಣಗೊಂಡ ನಂತರ ಸಾರ್ವಜನಿಕರು ಇಲಾಖೆಯೊಂದಿಗೆ ಜೊತೆಗೂಡಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲು ಸಹಕಾರ ನೀಡಿದ್ದು, ಉದ್ಯಾನವನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ. 1800 ಮರಗಳನ್ನು ಇಲ್ಲಿ ಪೋಷಿಸಲಾಗಿದೆ. ವಾಕಿಂಗ್ ಪಾತ್, ಮಕ್ಕಳಿಗೆ ಆಟೋಟ ಉಪಕರಣ ಹಾಗೂ ಜಿಮ್ ಅಳವಡಿಸಲಾಗಿದ್ದು, ಹೀಗೆ ಅರಣ್ಯ ಇಲಾಖೆ ಮತ್ತು ಸಾರ್ವಜನಿಕರ ಸಹೋದ್ಯೋಗದಲ್ಲಿ ವೃಕ್ಷೋದ್ಯಾನದ ನಿರ್ವಹಣೆಯಲ್ಲಿ ತೊಡಗಿದ್ದೇವೆ ಎಂದು ವಿವರಿಸಿದರು. ಹೀಗಿರುವಾಗ ಜೂನ್ 22ರಂದು ಮಧ್ಯಾಹ್ನ 12 ಗಂಟೆಗೆ ವೃಕ್ಷೋದ್ಯಾನದ ತಡೆಗೋಡೆಯನ್ನು ಒಡೆದು ಹಾಕಿ ಅಕ್ರಮವಾಗಿ JCBಯನ್ನು ನುಗ್ಗಿಸಿ ಪ್ರವೇಶ ಪಡೆದಿರುವ ಭೂ ಮಾಫಿಯಾದ ಕಳ್ಳರು ಜಲ್ಲಿಕಲ್ಲು, ಎಂಸ್ಯಾಂಡ್, ಕಾಂಕ್ರೀಟ್, ಹಲಗೆ, ಕಾಂಕ್ರೀಟ್ ಗೋಡೆಗಳನ್ನು ತಂದು ಏಕಾಏಕಿ ಗುಂಡಿಗಳನ್ನು ತೋಡಿ ಗೋಡೆ ನಿರ್ಮಿಸಲು ಮುಂದಾಗಿದ್ದು, ಸಾರ್ವಜನಿಕರು ಅರಣ್ಯ ಇಲಾಖೆಯ ಗಮನಕ್ಕೆ ತಂದ ತಕ್ಷಣ ಅಧಿಕಾರಿಗಳು ಗೋಡೆ ನಿರ್ಮಾಣವನ್ನು ಸ್ಥಗಿತಗೊಳಿಸಿದ್ದಾರೆ. ಅರಣ್ಯ ಇಲಾಖೆಯ ಸ್ಥಳದಲ್ಲಿ ಗೋಡೆ ನಿರ್ಮಾಣ ಮಾಡಲು ಅನುಮತಿ ನೀಡಿದವರು ಯಾರು ಎಂದು ಈ ಭೂಗಳ್ಳರನ್ನು ಪ್ರಶ್ನಿಸಿದ್ದಾರೆ. ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ. ಅವರು ಆ್ಯಕ್ಚುಲಿ ಈ ತಹಸೀಲ್ದಾರ್ ಅವರು ಖಾತೆ ಮಾಡ್ಕೊಡೋದಕ್ಕೂ ಬರಲಿ, ಇದು ಅರಣ್ಯ ಇಲಾಖೆ ಸುಪರ್ತಿಲಿದೆ, ಅವ್ರ ಸ್ವಾಧೀನದಲ್ಲಿದೆ. ಅವರು ನೋಟಿಸ್ ಕೊಟ್ಟು ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ನೀವು ಆ ಬಾಜುದಾರರಿಗೆ ನೋಟಿಸ್ ಕೊಡಬೇಕು ಸರ್ವೆ ಮಾಡೋಕ್ಕೆ, ಮತ್ತು ಅವ್ರ ಸ್ವಾಧೀನ ತಗೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ನೀವು ನೋಟಿಸ್ 28 ಸಾರಿ ಸಾರ್ವಜನಿಕರಿಗೆ ಕಲಿಸ್ತಿರಲ್ಲ ಸರ್. ನೀವು ಈ ದೊಡ್ಡ ಪ್ರಾಪರ್ಟಿನ ನೀವು ಏಕೆ ಅವ್ರಿಗೆ ಹೆಂಗೆ ನೀವು ಖಾತೆ ಮಾಡ್ಕೊಟ್ಟಿದ್ದೀರಿ? ಅರಣ್ಯ ಇಲಾಖೆ ಗಮನಕ್ಕೆ ಬಂದೇ ಇಲ್ಲ, ಇದು ಸಾರ್ವಜನಿಕರ ಗಮನಕ್ಕೂ ಬಂದಿಲ್ಲ, ಇದು ಅರಣ್ಯ ಇಲಾಖೆಗೂ ಗಮನಕ್ಕೂ ಬಂದಿಲ್ಲ. ಏಕಾಏಕಿ ಇವರು ಏನು ಅವ್ಯವಹಾರ ನಡೆದಿದೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ತಹಸೀಲ್ದಾರ್ ಅವರು ಆನ್ಸರಬಲ್, ಅವರೇ ಮುಖ್ಯವಾಗಿ. ಅವ್ರ ಬಗ್ಗೆ ನಾವು ದೂರು ಕೊಡ್ತಾಯಿದ್ದೀವಿ. ನಾಳೆ ಜಿಲ್ಲಾಧಿಕಾರಿಗಳಿಗೆ, ಮನೆ ಮುಖ್ಯಮಂತ್ರಿಗಳಿಗೆ, ಚೀಫ್ ಸೆಕ್ರೆಟರಿ ಅವ್ರಿಗೆ ಹಾಗೂ ಕಂದಾಯ ಮಂತ್ರಿಗಳಿಗೆ ಎಲ್ರಿಗೂ ನಾಳೆ ದಿನ ದೂರು ಕೊಡ್ತಾಯಿದ್ದೀವಿ. ಹಾಗಾಗಿ ದಯಮಾಡಿ ಇದನ್ನು ರದ್ದುಪಡಿಸ್ಬೇಕು. ಅವರು ಈಗೇನು ಖಾತೆ ಮಾಡಿಕೊಟ್ಟಿದ್ದಾರೆ ಈ ಜಮೀನು ತಕ್ಕಾಗಿ 2 ಎಕರೆ 1 ಕುಂಟೆ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದಾರೆ, ಅದನ್ನು ರದ್ದುಪಡಿಸ್ಬೇಕು ಇಮಿಡಿಯೇಟ್ಲಿ. ಅದು ಯಾರ ಆಸ್ತಿ ಅನ್ನೋದು ಅದನ್ನು ಉನ್ನತ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ರದ್ದುಪಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ. ತಾಲೂಕು ಆಫೀಸ್ಗೆ ಯಾರು ಇದನ್ನು ಮಾಡಿಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟವರು ಇದೆಲ್ಲ ಮಾಡ್ಕೊಡೋಕ್ಕೆ? ಯಾವ ಹಿಂದೆ ಮುಂದೆ ಆಲೋಚನೆ ಮಾಡದಂತೆ ಸರ್ಕಾರಿ ಜಮೀನುಗಳನ್ನ ಇವರು ಖಾತೆ ಮಾಡಿಕೊಡ್ತಾರೆ ಅಂದರೆ ನಾಳೆ ದಿನ ನಾನು ಒಂದು ಅರ್ಜಿ ಹಾಕ್ಕೊಡ್ತೀವಿ. ನಮ್ಮ ಯಾವುದೋ ಮುತ್ತಾತನ ಹೆಸರಲ್ಲಿ ಇರುತ್ತೆ ಅಂದ್ಬಿಟ್ಟು ನಾವು ಒಂದು ಅರ್ಜಿ ಹಾಕ್ಕೊಡ್ತೀವಿ, ನಮ್ಮ ಹೆಸರು ಮಾಡ್ಕೊಡ್ತಾರೆ ಸರ್. ಇವತ್ತು ಇಲ್ಲಿ ಬರ್ತಾರೆ, ಇನ್ನೊಂದು ಕಡೆ ಇಟ್ಕೊತಾರೆ, ಇನ್ನೊಂದು ದಿನ ಬಂದು ಇನ್ನೊಂದು ಕಡೆ ಇಟ್ಕೊತಾರೆ. ಯಾರು ಜವಾಬ್ದಾರಿ ಆಯ್ತಾರೆ ಇವಕ್ಕೆಲ್ಲನೂ? ಸರ್ಕಾರಿ ಆಸ್ತಿನ ಲಪ್ಟಾಯಿಸ್ ಅಂತ ಮಾಡ್ತಾಯಿದ್ರಲ್ಲ ಅಧಿಕಾರಿಗಳು, ಏನು ಮಾಡ್ತಾಯಿದ್ದಾರೆ? ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಎಲ್ಲರೂ. ಸಾರ್ವಜನಿಕರು ತೆರಿಗೆ ಆಸ್ತಿಲಿ ಸಂಬಳ ತಗೊಂಡು ಮಜಾ ಮಾಡ್ತಾಯಿದ್ದಾರಲ್ಲ. ಇವತ್ತು AC ಆಫೀಸಲ್ಲಿ ಕುಂತ್ಕೊಂಡು AC ಕಾರಲ್ಲಿ ತಿರುಗಾಡ್ತಾ ಇರಲ್ಲ. ಅವ್ರು ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.